ತಗೊಳ್ಳಿ ಮಾತ್ರೆ. ಇದು ಈಗ ತಗೊಳ್ಳೋ ಮಾತ್ರೆ ತಾನೆ, ರಾತ್ರಿ ತಗೊಳ್ಳೋ ಮಾತ್ರೆ ಅಲ್ಲ. ರೀ, ನನಗ್ ಗೊತ್ತಾಗಲ್ವಾ ಯಾವ ಮಾತ್ರೆ ಕೊಡ್ಬೇಕು ಅಂತ? ಗೊತ್ತಾಗಲ್ಲ, ನಮ್ಮ ಅಚ್ಚುದ್ರೆ ಕರೆಕ್ಟಾಗಿ ಕೊಡೋಳು ನೀನು. ಹೌದೌದು, ನನಗ್ ಗೊತ್ತಿಲ್ದೇನೆ ಇಷ್ಟು ವರ್ಷ ನಾನ್ ನಿಮ್ ಜೊತೆ ಸಂಸಾರ ಮಾಡ್ತಿದ್ದೀನಲ್ವಾ. ತಗೊಳ್ಳಿ, ಏನಾದ್ರೂ ಹೇಳ್ದೆ ಇದ್ರೆ ನಿಮಗ್ ಸಮಾಧಾನನೇ ಆಗಲ್ಲ. ನುಂಗ್ಲೇಬೇಕಾ? ನುಂಗಿ. ಹಲೋ ಹಲೋ ವೀರಣ್ಣ, ಹೇಳಿ ತಮ್ಮೇಗೌಡ್ರೆ. ಹೇಗಿದ್ಯಪ್ಪ ನಿನ್ನ ಆರೋಗ್ಯ? ನಾನ್ ಚೆನ್ನಾಗಿದ್ದೀನಿ ತಮ್ಮೇಗೌಡ್ರೆ. ಏನಿವತ್ತು ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ದೀರಿ? ಅಲ್ಲಪ್ಪ, ಹೇಗೆ ನಿಮ್ಮ ಹತ್ರ ವಿಷಯ ಹೇಳೋದು ಅನ್ನಿಸ್ತಿದೆ. ಮನೇಲಿ ಯಾರು ಇಲ್ವಾ? ಅದೇನದು ತಮ್ಮಣ್ಣ? ಹೇಳಿ. ಹುಷಾರಿಲ್ಲ ಅಂತೀರಾ, ನಿಮ್ಮ ಹತ್ರ ಯಾಕಿದನ್ನ ಹೇಳೋದು ಅಂತ. ಅಲ್ಲ, ಅದನ್ನೆಲ್ಲ ಬಿಟಾಕಿ ವಿಷಯ ಏನು ಅಂತ ಹೇಳಿ. ಅಲ್ಲಪ್ಪ, ನಿಮ್ ತಂಗಿ ಅಮ್ಮ ಅರ್ಚನಾ ಇದ್ರೆ ಕೊಡಿ, ಅವ್ರ ಹತ್ರ ಹೇಳ್ತೀನಿ. ತಮ್ಮೇಗೌಡ್ರೆ, ನನ್ನ ತಂಗಿ ಮನೇಲಿಲ್ಲ, ನಾನೇನು ಗಾಬರಿ ಆಗಲ್ಲ, ನೀವು ಹೇಳಿ. ನಮ್ಮ ಊರ್ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಇದೆಯಲ್ಲಪ್ಪ, ಅದು ಕಾಣಿಸ್ತಾ ಇಲ್ಲ. ತಮ್ಮೇಗೌಡ್ರೆ, ಏನು ಹೇಳ್ತಾ ಇದ್ದೀರಾ? ಉತ್ಸವ ಮೂರ್ತಿ ಕಾಣ್ತಾ ಇಲ್ವಾ? ನಮ್ಮೂರಲ್ಲಿ ಬಂದು ನಮ್ಮ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿನ ಕದಿಯುವಂತ ಧೈರ್ಯ ಯಾರಿಗಿದೆ? ಸಿಕ್ಕದ್ನ ಅವನು ಕೈಕಾಲು ಮುರಿದಾಕ್ಬಿಡೋ ತಾನೆ. ನೀವು ಈ ತರ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತೀರ ಅಂತಾನೆ ನಾನು ಈ ವಿಷಯನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ದೆ. ಆ ವಿಷಯ ಗೊತ್ತಾಗ್ದಾಗ್ನಿಂದ ಊರ್ಗೂರೇ ಗಾಬರಿ ಆಗ್ಬಿಟ್ಟೈತೆ. ದೇವಸ್ಥಾನದವ್ರ ಒಳಗೆಲ್ಲ ಸರಿಯಾಗಿ ನೋಡಿದ್ರ ಆ ತರ ಕಳ್ತನ ಹೇಗೆ ನಡೆಯುತ್ತೆ? ನಡೆಯಕ್ಕೆ ಸಾಧ್ಯನೇ ಇಲ್ವಲ್ಲ. ನಾನು ಅದನ್ನೇ ಹೇಳ್ದೆ ವೀರಣ್ಣ. ದೇವಸ್ಥಾನನ ಇಂಚಿಂಚು ಹುಡುಕಾಯ್ತು, ಎಲ್ಲೂ ಸಿಕ್ಲಿಲ್ಲ. ಕಳ್ತನ ಮಾಡಿದವ್ರು ಯಾರು ಅಂತಾನೆ ಗೊತ್ತಾಯ್ತಾ ಇಲ್ಲ. ಸರಿ ಸರಿ, ನೀವ್ ಯಾರು ಏನು ಚಿಂತೆ ಮಾಡ್ಬೇಡಿ, ನಾನು ಈಗಲೇ ಹೊರಟು ಊರಿಗೆ ಬರ್ತೀನಿ. ಸರಿ ಸರಿ ವೀರಣ್ಣ, ಆಯ್ತು. ಸರಿ ರೀ, ಏನಾಯ್ತು? ಅದೇನೋ ದೇವಸ್ಥಾನ ಉತ್ಸವ ಮೂರ್ತಿ ಅಂತಿದ್ರಿ. ಒಂದು ನಿಮಿಷ ಸುಮತಿ, ಬಂದೇ ಇರು, ಬಂದು ರೀ. ಹೇಳ್ತೀನಿ ನಿನಗೆ. ಹೇಳ್ ಮಂತ್ರ. ಎಲ್ಲಿದ್ದೀರಾ ಸುಶಾಂತ್? ಸೈಟ್ ವಿಸಿಟ್ ಇದೆ, ಹೋಗ್ತಾ ಇದೀನಿ ಅಂತ ಹೇಳಿದ್ನಲ್ಲ. ಇಮಿಡಿಯೇಟ್ ಆಗಿ ಮನೆಗೆ ಬನ್ನಿ. ಆಗಲ್ಲ ಮಂತ್ರ, ನನ್ಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ರೀ, ನಾನು ನನ್ಗೋಸ್ಕರ ಬನ್ನಿ ಅಂತ ಕರಿತಾ ಇಲ್ಲ. ನಿಮ್ಮ ಅಣ್ಣ ನಿಮ್ಮನ್ನ ಕರಿತಾ ಇದ್ದಾರೆ, ಅದಕ್ಕೆ ಫೋನ್ ಮಾಡಿದ್ದು. ಅಣ್ಣನ ಏನಂತೆ? ಫೋನ್ ಮಾಡೇ ಮಾತಾಡ್ಬೋದಿತ್ತಲ್ಲ. ಮನೆ ಕರೆಯುವಂಥದ್ದು ಏನಿದೆ? ಅದ ನನಗೆ ಗೊತ್ತಿಲ್ಲ ರೀ, ನಾನ್ ಕೇಳಕ್ಕಾಗತ್ತಾ? ಆದಷ್ಟು ಬೇಗ ಬರಕ್ ಹೇಳಿದ್ರು, ಫೋನ್ ಮಾಡ್ದೆ. ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನಾ? ನಾನು ಫೋನ್ ಮಾಡಿ ಕೇಳಲಾ? ನಾನು ಅದನ್ನ ಕೇಳ್ದೆ. ಕೇಳ್ತಿದ್ದ ಹಾಗೆ ಅವ್ರ ಫೇಸ್ ರಿಯಾಕ್ಷನ್ ಚೇಂಜ್ ಆಯ್ತು. ಸುಮ್ನೆ ಯಾಕೆ ಮಾತಾಡೋದು ಅಂತ ಸುಮ್ನಾದೆ. ಹೌದಾ? ಅವ್ರೇನೋ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ನೀವೇ ಬಂದ್ ಕೇಳಿ ಅದೇನು ಅಂತ. ಅಣ್ಣ ಯಾವತ್ತೂ ಈ ತರ ಅರ್ಜೆಂಟ್ ಕರೆಯಲ್ವಲ್ಲ ನನ್ನ. ನನಗೇನ್ರಿ ಗೊತ್ತು? ನಿಮ್ದೊಳ್ಳೆ ಆಗೋಗಿದ್ಯಲ್ಲ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳ್ತಾ ಇದೀನಿ ತಾನೆ, ಅವ್ರ ಫೇಸ್ ರಿಯಾಕ್ಷನ್ ಚೇಂಜ್ ಆಗಿದೆ ಅಂತ. ಅದಕ್ಕಿಂತ ಮುಖ್ಯವಾದ ವಿಷಯ ಏನ್ರಿ ಇರುತ್ತೆ? ಬನ್ನಿ ಅಂತ ಹೇಳ್ದೆ. ಸರಿ ಸರಿ, ಆಯ್ತು, ಬರ್ತೀನಿ ಬಿಡು. ಬನ್ನಿ. ನನ್ನ ಹತ್ರನೇ ಗೇಮ್ ಆಡ್ತಾರ ಇವರು. ಹಲೋ, ನಾನು ಸೈಟ್ ವಿಸಿಟ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಲೇಟ್ ಆಗ್ತಾ ಇದೆ. ಓಕೆ, ಡನ್. ಈಗ ಇವ್ರು ಇರೋ ಪರಿಸ್ಥಿತಿನಲ್ಲಿ ಊರಿಗೆ ಹೋದ್ರೆ ಏನಾಗುತ್ತೋ ಏನೋ. ಅಚ್ಚುಗೊಂದು ಫೋನ್ ಮಾಡ್ಬಿಡ್ತೀನಿ. ಹಲೋ, ಹೇಳಿ ಅದ್ಕೆ. ಅಚ್ಚು, ನಿಮ್ಮ ಅಣ್ಣಂಗೆ ಊರಿಂದ ಫೋನ್ ಬಂದಿತ್ತು. ಮತ್ತೇನಾ? ಈಗೇನಾಯ್ತು ಅದ್ಕೆ?
ಊರಲ್ಲಿ ಉತ್ಸವ ಮೂರ್ತಿ ಏನೋ ಕಾಣೆ ಆಗಿದೆ ಅಂತ ಹೇಳ್ತಿದ್ರು. ನಿಮ್ ಅಣ್ಣ ತುಂಬಾ ಟೆನ್ಷನ್ ಮಾಡ್ಕೊಂಡು ಊರಿಗೆ ಹೊರಟಿದ್ದಾರೆ. ಅಣ್ಣಂಗೇನ್ ಗೊತ್ತಾಗಲ್ವಾ ಅದ್ಕೆ? ಸ್ವಲ್ಪ ಫೋನ್ ಕೊಡಿ ಅವನ್ಗೆ. ಅವ್ರದೇನೋ ತಗೋಬೇಕು ಅಂತ ಮೇಲ್ ಹೋದ್ರು. ಸುಮತಿ, ಸ್ವಲ್ಪ ನಾನು ಊರಿಗೆ ಹೋಗಿ ಬಂದ್ಬಿಡ್ತೀನಿ. ಅದೇನೋ ಉತ್ಸವ ಮೂರ್ತಿ ಕಳ್ತನ ಆಗಿದೆ ಅಂತ ಮನೆ ಕಡೆ ಹುಷಾರ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ ರೀ, ಒಂದ್ ನಿಮಿಷ, ಅಚ್ಚು ಲೈನಲ್ಲಿ ಇದ್ದಾಳೆ, ಮಾತಾಡ್ತಾಳಂತೆ. ಫೋನ್ ಮಾಡಿದ್ಯಾ? ಹಲೋ ಅಣ್ಣ, ಕಂದ ಅಚ್ಚು, ಹೇಳಮ್ಮ. ಅಲ್ಲ ಅತ್ತಿಗೆಗೇನು ಬೈಬೇಡ, ನಾನೇ ಫೋನ್ ಮಾಡಿದ್ದೆ ಅತ್ತಿಗೆಗೆ. ನಾನ್ ಕೇಳಿದಿಕ್ಕೇನೆ ಅದಕ್ಕೆ ವಿಷಯ ಹೇಳಿದ್ದು. ಈಗ ಊರ್ಗ್ ಹೋಗಿ ಏನ್ ಮಾಡ್ಬೇಕು ನೀನು? ಅಮ್ಮ, ಏನೋ ಕಂದ ಹೀಗೆ ಕೇಳ್ತಾ ಇದೀಯಾ? ನಮ್ಮೂರ್ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಇತ್ತಲ್ಲ, ಮಾತು ಕಾಣೆ ಆಗಿದೆ ಅಂತೆ. ನಾನು ಆ ದೇವಸ್ಥಾನ ಟ್ರಸ್ಟೇ ಅಲ್ವೇನಮ್ಮ, ನಾನು ಹೋಗದೆ ಇದ್ರೆ ಹ್ಯಾಕಂದ? ವಿಷಯ ಎಲ್ಲ ಗೊತ್ತಾದ್ಮೇಲೆ ಹೇಗಮ್ಮ ಸುಮ್ಮನೆ ಇರಕ್ಕಾಗತ್ತೆ? ನಮ್ಮೂರ್ ದೇವಸ್ಥಾನದಲ್ಲಿ ಈ ಥರದ್ದೊಂದು ವಿಷಯ ನಡೆದಿದೆ ಅಂತಂದ್ರೆ ನಮಗೂ ಕೆಟ್ಟ ಹೆಸರು ತಾನೆ. ಅದಕ್ಕೆ ಹೋಗಿ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ ಕಂದ. ಓಹೋ, ಏನ್ ದೊಡ್ಡ SP ನಾ ನೀನು? ಹೋಗ್ ಕಂಡು ಹಿಡಿದ್ಬಿಡ್ತೀಯ ಅಲ್ಲಿ. ಆರೋಗ್ಯ ಸರಿ ಇಲ್ಲ ಅಂತ ನಾವ್ ನೋಡಿದ್ರೆ ಒದ್ದಾಡ್ತಿದೀವಿ ಇಲ್ಲಿ. ಡಾಕ್ಟರ್ ತೋರಿಸ್ಬೇಕು, ಅವಾಗವಾಗ ಚೆಕಪ್ ಇರುತ್ತಿಲ್ಲಿ. ಇದೆಲ್ಲ ಯೋಚನೆ ಮಾಡಲ್ವಾ ನೀನು? ನೀನ್ ನೋಡಿದ್ರೆ ಊರ್ಗ್ ಹೋಗ್ತೀನಿ ಅಂತ ಕೂತಿದ್ಯಾ. ಡಾಕ್ಟರ್ ಹೇಳಿದ್ ನೆನ್ಪಿಲ್ವಾ ನಿನ್ಗೆ? ಅಮ್ಮ ಕಂದ, ಅದು ಹಾಗಲ್ಲ ಕಣು. ಮಾತಾಡ್ಬೇಡ ಅಣ್ಣ. ಡಾಕ್ಟರ್ ಏನ್ ಹೇಳಿದಾರ್ ನಿಂಗೆ? ಟೆನ್ಷನ್ ತಗೋಬಾರ್ದು ಅಂತ ಹೇಳಿದಾರ್ ತಾನೆ? ಅಮ್ಮ ಬಂಗಾರ, ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊಳು. ಈ ವಿಷಯಕ್ಕೆ ನಾನು ಊರಿಗೆ ಹೋಗ್ಲೇಬೇಕು ಕಂದ. ನೀನ್ ಹೋಗ್ಬೇಡ ಅಂತ ನಾನ್ ಹೇಳ್ತಿಲ್ಲ. ಸರಿ, ನಾನು ಬರ್ತೀನಿರು, ಒಟ್ಟಿಗೆ ಹೋಗೋಣ. ನೀನ್ ಒಬ್ನೇ ಹೋಗ್ಬೇಡ ಅಷ್ಟೇ. ಅಮ್ಮ, ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಟೈಮ್ ಆಗ್ತಿದೆ, ನಾ ಹೋಗ್ಲೇಬೇಕು. ಅಯ್ಯೋ ಅಣ್ಣ, ಒಂದ್ ಹಾಫ್ ಅನ್ ಅವರ್ ವೇಟ್ ಮಾಡಕ್ಕಾಗಲ್ವಾ ನಿನ್ ಕೈಲಿ? ನಾನ್ ಬರ್ತೀನಿರು ಅಷ್ಟೇ. ಕಾಣ್ತಾ ಇರೋ ದೇವ್ರನ್ನ ಎಷ್ಟು ದಿನ ಬಚ್ಚಿಟ್ಕೊಂಡಿರ್ತಾನೆ ಹೇಳು? ಸಿಕ್ಕೇ ಸಿಗುತ್ತೆ. ನೀನೇನು ಗಾಬರಿ ಆಗ್ಬೇಡ. ಸರಿ ಸರಿ, ಈಗ ಅದಕ್ಕೆ ಫೋನ್ ಕೊಡು. ತಗೋ. ಹಾ ಅಚ್ಚು, ಅದಕ್ಕೆ ನಾನ್ ಬರೋವರೆಗೂ ಅಣ್ಣನ್ನ ನಿಮ್ ಜೊತೆಲೇ ಇಟ್ಕೊಂಡಿರಿ. ಅವನ ಕಳ್ಸಕ್ ಹೋಗ್ಬಿಡಿ, ಸರಿನಾ? ಸರಿನಮ್ಮ, ನೀ ಬೇಗ ಬಾ. ನಾನು ಈಗ್ಲೇ ಬರ್ತೀನಿ. ಹಲೋ. ಹಾ, ನಾನು ಇನ್ ಟೈಮ್ಗಲ್ಲಿ ಇರ್ತೀನಿ ಅಂತ ಹೇಳಿದ್ನಲ್ಲ. ಆ ಫೈಲಲ್ಲಿ ಒಂದಷ್ಟು ಡೀಟೇಲ್ಸು ಮಿಸ್ ಆಗಿಬಿಟ್ಟಿದೆ, ಅದನ್ನು ಚೆಕ್ ಮಾಡ್ಕೊಂಡು ಬರ್ತೀನಿ. ಹಾ, ಎಸ್. ಓಕೆ. ಅಣ್ಣ, ಹಾ, ಏನೇನೋ ಅರ್ಜೆಂಟಾಗಿ ಬರಕ್ ಹೇಳಿದಂತೆ. ಬಾರಪ್ಪ ಮಗರಾಯ. ಏನಪ್ಪ ಇಷ್ಟೊತ್ತು ಕಾಯ್ಬೇಕಾ ನಿನಗ್ ನಾವು? ಅಲ್ಲಪ್ಪ, ಏನಪ್ಪ ಸುಶಾಂತ್, ಏನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂದಂತೆ. ರೀ, ಏನಮ್ಮ ಮಂತ್ರ? ನೀನ್ ನೋಡಿದ್ರೆ ಅವನೇನೋ ಮಾತಾಡ್ಬೇಕು ಅಂತ ಕರ್ದೆ, ಅವ್ನ್ ನೋಡಿದ್ರೆ ಏನಣ್ಣ ಅಂತ ನನ್ನೇ ಕೇಳ್ತಿದ್ದಾನೆ. ಅವ್ರು ಹಾಗೆ ಬಾಬಾ ಮರ್ತ್ಬಿಟ್ಟಿದ್ದಾರೆ. ನೆನ್ಪಸಿ ಕರ್ಕೊಂಬರ್ತೀನಿ, ಬನ್ನಿ. ಅಲ್ಲಮ್ಮ,